ಗೋವಾ ರಾಜ್ಯಕ್ಕೆ 2 ವರ್ಷಗಳಿಂದ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ವಾಸ್ಕೋಗೆ ಬರುವ ಬಸ್ಗಳನ್ನು ಕೆಎಸ್ಆರ್ಟಿಸಿ ಸಂಸ್ಥೆ ನಿಲ್ಲಿಸಲಾಗಿತ್ತು. ಗೋವಾದಲ್ಲಿರುವ ಗೋವಾ ಕನ್ನಡಿಗರಿಗೆ ತುಂಬಾನೇ ತೊಂದರೆ ಉಂಟಾಗಿತ್ತು. ಸಂಬಂಧಪಟ್ಟಂತೆ ದಿನಾಂಕ ಆಗಸ್ಟ್ 31, 2024 ರಂದು ಸಾರಿಗೆ ಸಂಸ್ಥೆಯ ಸಚಿವರು ಆದಂತ ಶ್ರೀ ರಾಮಲಿಂಗ ರೆಡ್ಡಿ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಗೋವಾ ರಾಜ್ಯ ಪದಾಧಿಕಾರಿಗಳ ನಿಯೋಗವನ್ನು ತೆಗೆದುಕೊಂಡು ಸಚಿವರನ್ನು ಭೇಟಿ ಮಾಡಲಾಯಿತು. ಅದರಂತೆ ಈಗ ಕೆಎಸ್ಆರ್ಟಿಸಿ ಸಂಸ್ಥೆಯಿಂದ ಇಂಡಿಯಿಂದ ವಾಸ್ಕೋ ಮತ್ತು ತಾಳಿಕೋಟಿಯಿಂದ ವಾಸ್ಕೋ ಈ ಬಸ್ಸು ಪುನಾರಂಭವಾಗಿದೆ. ಇಂದಿನಿಂದ ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಸಂಘಟನೆ ವತಿಯಿಂದ ಸಾರಿಗೆ ಸಂಸ್ಥೆಯ ಸಚಿವರು ಆದಂತಹ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಬಸ್ಸಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳಾದಂತ ರಾಜ್ಯಾಧ್ಯಕ್ಷರಾದಂತ ಮಂಜು ನಾಟಿಕಾರ, ರಾಜ್ಯ ಕಾರ್ಯದರ್ಶಿ ಶಿವಾನಂದ ಮಸೀಬಿನಾಳ, ರಾಜ್ಯ ಖಜಾಂಚಿ ವೈಎಸ್ ಬಿರಾದರ್, ಮಾಧ್ಯಮ ಸಂಚಾಲಕರು ರಮೇಶ್ ಮಾದರ್, ಯುವ ಘಟಕದ ಅಧ್ಯಕ್ಷರು ಮನೀಶ್ ಚಲವಾದಿ, ಶ್ರೀ ಶಿವಶರಣ ಹಡಪದ ಸಮಾಜದ ಅಧ್ಯಕ್ಷರು ಮಹೇಶ್ ಹಡಪದ, ವೀರಶೈವ ಲಿಂಗಾಯತದ ಸಮಾಜದ ಅಧ್ಯಕ್ಷರು ರುದ್ರಯ್ಯ ಹಿರೇಮಠ್, ಕರವೇ ಸಡಾ ನಗರ ಘಟಕದ ಅಧ್ಯಕ್ಷರು ಚಾಂದ್ ಸಾಬ್ ನದಾಫ್, ಉಪಾಧ್ಯಕ್ಷರು ಶಿವು ತಲ್ವಾರ್, ಪರಶು, ಕರವೇ ವಾಸ್ಕೋ ಘಟಕದ ಅಧ್ಯಕ್ಷರು ಸಂಗಮೇಶ್ ಹಡಪದ, ಕರಿಯಪ್ಪ, ಕರವೇ ಮಹಿಳಾ ಘಟಕದ ಮುಖಂಡರು ಶ್ರೀಮತಿ ಪಾರ್ವತಿ ಚಲವಾದಿ ಈ ಸಂದರ್ಭದಲ್ಲಿ ಉಪಸ್ಥಿತರು. ದಿನಗಳಿಂದ ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಬಸ್ಗಳು ತುಂಬಾ ನಮ್ಮ ಗೋವಾ ರಾಜ್ಯಕ್ಕೆ ಬರುವಂಥ ಬಸ್ಗಳು ತುಂಬಾ ದಿನಗಳಿಂದ ಸ್ಟಾಪ್ ಮಾಡಲಾಗಿತ್ತು ಕೆಲವು ಕಾರಣಗಳಿಂದ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಸಂಘಟನೆ ವತಿಯಿಂದ 31 ಜುಲೈ 2024ರಂದು ನಮ್ಮ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಗೋವಾ ಘಟಕವನ್ನು ನಿಯೋಗವನ್ನು ತೆಗೆದುಕೊಂಡು ನಾವು ಭೇಟಿ ಮಾಡಿದ್ದೀವಿ. ನಮ್ಮ ಗೋವಾ ಕನ್ನಡಿಗರ ಸಮಸ್ಯೆ ಬಗ್ಗೆ ಮತ್ತು ಬಸ್ಸಿನ ಬಗ್ಗೆ ನಾವು ಚರ್ಚೆ ಮಾಡಲಾಯಿತು. ಅದರ ಸಂಬಂಧಪಟ್ಟಂತೆ ರಾಮಲಿಂಗ ರೆಡ್ಡಿ ಸಾಹೇಬ್ರವರು ನಮಗೆ ಈಗ ತುರ್ತವಾಗಿ 2 ಬಸ್ಗಳನ್ನು ಬಿಟ್ಟಿದ್ದಾರೆ, ಇಂಡಿ ಟು ವಾಸ್ಕೋ ಮತ್ತು ತಾಳಿಕೋಟಿ ವಾಸ್ಕೋ. ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆ ವತಿಯಿಂದ ಮತ್ತು ನಮ್ಮ ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಇದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಗೋವಾ ಕನ್ನಡಿಗರಿಗೆ ಒಂದು ವಿಶೇಷ ದಿನ ಇವತ್ತು. ಯಾಕಪ್ಪ ಭಾಳ ದಿನಗಳಿಂದ ಗಾಡಿ ಎಲ್ಲ ಬಸ್ಗಳದು ಸಮಸ್ಯೆ ಮಾಡಿಟ್ಟಿದ್ರು. ಏನಾಗಿತ್ತಪ್ಪ ಕರೋನಾಲಿಂದನೇ ಸ್ವಲ್ಪ ಸಮಸ್ಯೆ ಆಗಿತ್ತು ನಮಗೆ. ಈ ಸಮಸ್ಯೆ ಬಗೆಹರಿಸ ಸತತ 2 ವರ್ಷದಿಂದ ಹೋರಾಟ ಮಾಡಿದೆ ನಾವು ರಕ್ಷಣಾ ವೇದಿಕೆಯವರು, ಆದರೂ ಆಗಿದ್ದಿಲ್ಲ. ಎಷ್ಟೋ ಸಲ ನಾವು ಪಣಜಿಯಲ್ಲಿ ಬಸ್ಗಳನ್ನ ತಡೆ ಮಾಡಿದೆವು. ಆಮೇಲೆ ಸಿಕ್ಕಾಪಟ್ಟಿ ಗೋವಾದ ಮಂತ್ರಿಗಳಿಗೆ ಮನವಿ ಪತ್ರನೂ ಕೂಡ ಕೊಟ್ಟೆವು, ಆದ್ರೂ ಕೆಲಸ ಆಗಿದ್ದಿಲ್ಲ. ಕೊನೆಗೆ ನಮ್ಮ ಪ್ರವೀಣ್ ಶೆಟ್ಟಿ ಸಾಹೇಬ್ರು ಏನು ಹೇಳಿದ್ರು, ನೀವು ಒಂದ್ಸಲ ಬೆಂಗಳೂರು ಬನ್ನಿ, ನಮ್ಮ ಸಾರಿಗೆಯ ಸಂಸ್ಥೆಯ ಮಂತ್ರಿಗಳಾದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಒಂದು ಮನವಿ ಪತ್ರ ಕೊಡೋಣ. ಅವ್ರು ಕೊಟ್ಟ ಬಳಿಕ ನಿಮಗೆ ಯಾವ್ಯಾವ ಬಸ್ಗಳನ್ನು ಬರೋ ಬಸ್ಗಳನ್ನು ತಡೆ ಹಿಡಿದಾರ ಎಲ್ಲ ಬಸ್ಗಳನ್ನು ಬಿಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನಮ್ಮನ್ನು ಕರೆಸಿದ್ರು. ನಮ್ಮ ರಕ್ಷಣಾ ವೇದಿಕೆ ಟೀಮ್ ಬೆಂಗಳೂರಿಗೆ ಹೋದೆವು. ಬೆಂಗಳೂರು ಹೋದಾಗ ನಮ್ಮ ಲೋಕೇಶ್ ಅವರಾಗಲಿ ಮತ್ತು ನಮ್ಮ ಪ್ರವೀಣ್ ಶೆಟ್ಟರು ಅವರೆಲ್ಲ ಸೇರಿಕೊಂಡು ರಾಮಲಿಂಗ ರೆಡ್ಡಿ ಕರ್ಕೊಂಡೋಗಿ ನಮ್ಮ ಕಡೆಯಿಂದ ಮನವಿ ಪತ್ರ ಕೊಡಿಸಿದ್ರು. ಅವತ್ತಿನಿಂದ ಹೇಳಿದ ಒಂದೇ ವಾರದಲ್ಲೇ ಬಸ್ ಬಿಟ್ಟು ಕಳಿಸ್ಯಾರ. ಇದಾದಿನ ಕೆಲವೇ ಇನ್ನೂ ಕೆಲವೊಂದು ಬಸ್ಗಳು ಬರೋದಾವ. ನಮಗೆ ವಿಶೇಷವಾಗಿ ಇದಕ್ಕಿಂತ ಹೆಚ್ಚಿನ ಒಂದು ಆಸಕ್ತಿ ಇರೋದು ಸಿಂದಗಿ ಬಸ್ಸಿನ ಮ್ಯಾಗ ಭಾಳ ಒಂದು ನಮ್ಮ ಜನರ ಅಭಿಪ್ರಾಯ ಐತಿ. ಸಿಂದಗಿ ಬಸ್ಸನ್ನು ಆದಷ್ಟು ತುರ್ತಗತಿಯಲ್ಲಿ ಸ್ಟಾರ್ಟ್ ಮಾಡ್ತಾರಂತ ನಾವು ನಂಬಿವು. ಅದನ್ನು ನೀವು ಮಾಡಿಕೊಡ್ತೀರಂತ ನಾವು ಬಹಳ ಆಸೆ ಇಟ್ಟಿವು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ.